ಅನಿವಾರ್ಯ ಕಾರಣಗಳಿಂದಾಗಿ ನೀವು ಹೊರದೇಶಕ್ಕೆ ಹೋಗಬೇಕಾಗಿದೆಯೇ? ನಿಮ್ಮ ವಿರುದ್ಧ ಇರುವ ಕ್ರಿಮಿನಲ್ ಪ್ರಕರಣದಿಂದಾಗಿ ಅದಕ್ಕೆ ಅಡ್ಡಿ ಉಂಟಾಗಿದೆಯೇ? ಅಂತಹ ಸಂದರ್ಭಗಳಲ್ಲಿ ನೀವು ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿ ಹೊರದೇಶಕ್ಕೆ ಹೋಗಲು ಅನುಮತಿಯನ್ನು ಕೋರಿಕೊಳ್ಳಬಹುದಾಗಿರುತ್ತದೆ. ನೀವು ಹೊರದೇಶಕ್ಕೆ ಹೋಗಲು ಕಾರಣಗಳನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಬೇಕಾಗುತ್ತದೆ. ಅಂತಹ ಕಾರಣಗಳೆಂದರೆ ನೀವು ಜಾಬ್ ಮೇಲಾಗಲಿ, ಬಿಸಿನೆಸ್ ಟ್ರಾನ್ಸಾಕ್ಷನ್ ಸಂಬಂಧಿಸಿದಂತೆ ಆಗಲಿ, ಅಥವಾ ಮೆಡಿಕಲ್ ಎಮರ್ಜೆನ್ಸಿಗೆ ಸಂಬಂಧಿಸಿದಂತೆ ಆಗಲಿ ಹೊರದೇಶಕ್ಕೆ ಪ್ರಯಾಣಿಸಲು ಇಚ್ಛಿಸಿದಲ್ಲಿ ಅಂತಹ ಕಾರಣಗಳನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಬೇಕಾಗುತ್ತದೆ. ನ್ಯಾಯಾಲಯವು ನಿಮ್ಮ ಅರ್ಜಿಯಲ್ಲಿ ವಿವರಿಸಿದಂತೆ ನೀವು ಹೊರದೇಶಕ್ಕೆ ಹೋಗುವ ಕಾರಣ, ಯಾವ ದೇಶಗಳಿಗೆ ಹೋಗಲು ಇಚ್ಛಿಸಿರುತ್ತೀರಿ ಹಾಗೂ ಹಿಂದಿರುಗುವ ದಿನಾಂಕಗಳ ಕುರಿತಂತೆ ಮನವರಿಕೆ ಮಾಡಿಕೊಂಡು ನಂತರ ಅದನ್ನು ಪರಿಶೀಲಿಸಿ ನೀವು ಹಿಂದಿರುಗುವ ದಿನಾಂಕದ ಏರ್ ಟಿಕೆಟ್ಗೆ ಸಂಬಂಧಿಸಿದಂತೆ ಸಹ ಪರಿಶೀಲನೆ ಮಾಡಿ ಶ್ಯೂರಿಟಿಯನ್ನು ಒದಗಿಸುವಂತೆ ಅಥವಾ ನಗದನ್ನು ಡೆಪಾಸಿಟ್ ಮಾಡುವಂತೆ ಆದೇಶಿಸುತ್ತದೆ. ಆದಾಗ್ಯೂ ನಿಮ್ಮ ವಿರುದ್ಧ ಏನಾದರೂ ಲುಕೌಟ್ ನೋಟಿಸ್ ಅನ್ನು ಹೊರಡಿಸಲಾಗಿದ್ದ ಪಕ್ಷದಲ್ಲಿ ಇಮಿಗ್ರೇಷನ್ ಅಥಾರಿಟಿ ಅಂತಹ ಸಂದರ್ಭದಲ್ಲಿ ಅವುಗಳನ್ನು ಪರಿಶೀಲಿಸಿ ನಿಮಗೆ ಹೊರದೇಶಕ್ಕೆ ಹೋಗಲು ಅನುಮತಿಯನ್ನು ನಿರಾಕರಿಸುವ ಸಂದರ್ಭವೂ ಇರುತ್ತದೆ.